ಕೆಲವೇ ಕ್ಷಣಗಳಲ್ಲಿ ನಟ ಅಲ್ಲು ಅರ್ಜುನ್ ರಿಲೀಸ್ ಆಗ್ತಾ ಇದ್ದಾರೆ. ಬೈಕ್ನಲ್ಲಿ ಬಂದು ಬೇಲ್ ಕಾಪಿಯನ್ನ ನೀಡಲಾಗಿದೆ. ಕೋರ್ಟ್ ಸಿಬ್ಬಂದಿ ಚಂಚಲಗೂಡ ಜೈಲಿಗೆ ತಲುಪಿದೆ ಜಾಮೀನಿನ ಪ್ರತಿ. ಜಾಮೀನಿನ ಆದೇಶದ ಪ್ರತಿಯನ್ನ ಪಡೆದುಕೊಂಡು ಜೈಲಾಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಟ ಅಲ್ಲು ಅರ್ಜುನ್ ರಿಲೀಸ್ ಆಗ್ತಾರೆ. ಮಧ್ಯಂತರ ಜಾಮೀನು ನೀಡಿದೆ ತೆಲಂಗಾಣದ ಹೈಕೋರ್ಟ್. 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿತ್ತು ನಾಂಪಲ್ಲಿಯ ಕೋರ್ಟ್. ತುರ್ತು ವಿಚಾರಣೆಯನ್ನು ನಡೆಸಿ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರುವಂತೆ ಪುಷ್ಪ 2 ಸಿನಿಮಾದ ಅತ್ಯಂತ ಅದ್ಧೂರಿಯಾದಂಥ ಒಂದು ಮೆಗಾ ಹಿಟ್, ಅದು ಮಾಸ್ ಹಿಟ್ ಸಿನಿಮಾ. ಅದು ಆ ಸಿನಿಮಾದ ಕಾರಣದಿಂದಾಗಿ ಇವತ್ತು ಬಹಳ ದೊಡ್ಡ ಖ್ಯಾತಿಯನ್ನ ದೇಶದಾದ್ಯಂತ ಪಡೆದಿದ್ದಾರೆ ನಟ ಅಲ್ಲು ಅರ್ಜುನ್. ಆದರೆ ಸಂಧ್ಯಾ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆಗೆ ಆಗಮಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಂಥ ಅಲ್ಲು ಅರ್ಜುನ್ ಕಾರಣಕ್ಕಾಗಿಯೇ ಸಾಕಷ್ಟು ಜನ ಅಲ್ಲಿ ನಡೆದಿದ್ರು. ಆ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬರು ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿದ್ರು. ಸೊ ಈ ಕಾರಣದಿಂದಾಗಿ ಅಲ್ಲು ಅರ್ಜುನ್ ಮೇಲೆ ಪ್ರಕರಣ ದಾಖಲಾಗಿತ್ತು. ಇವತ್ತು ಅವರನ್ನು ಮಧ್ಯಾಹ್ನ ಅವರ ನಿವಾಸಕ್ಕೆ ತೆರಳಿ ಏಕಾಏಕಿ ಬೆಡ್ರೂಮ್ಗೆ ತೆರಳಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿದ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಕೋರ್ಟ್ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಯಿತು. ತಗ್ಗೋದೇ ಇಲ್ಲ ಅಂತ ಡೈಲಾಗ್ ಹೊಡಿತಾ ಇದ್ದಂಥ ಅಲ್ಲು ಅರ್ಜುನ್ ಒಂದು ರೀತಿ ತಗ್ಗಿದ ಹಾಗೆ ಆಗೋಯ್ತು ಅಂತ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ತಗ್ಗೋದೇ ಇಲ್ಲ ಅಂತಿದ್ದ ಪುಷ್ಪ ತಗ್ಗಿದ ಪುಷ್ಪ ಆಗೋಯಿತು ಅಂತ. ಚಂಚಲಗೂಡ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಯಿತು. ಈಗಲೂ ಕೂಡ ಈಗಲೂ ಕೂಡ ಅಲ್ಲು ಅರ್ಜುನ್ ಚಂಚಲಗೂಡ ಜೈಲಿನಲ್ಲಿದ್ದಾರೆ. ಚಂಚಲಗೂಡ ಜೈಲು ಬಹಳ ಖ್ಯಾತಿ ಪಡೆದಿರುವಂಥ ಜೈಲದು. ಬಹಳ ದೊಡ್ಡ ವ್ಯಕ್ತಿಗಳಲ್ಲಿದ್ದಂಥ ನಿದರ್ಶನ ಇದೆ. ಬಟ್ ಅಲ್ಲು ಅರ್ಜುನ್ಗೂ ಕೂಡ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅಭಿಮಾನಿಯೊಬ್ಬರು ಸಾವನ್ನಪ್ಪಿದ ಕಾರಣಕ್ಕಾಗಿ ಅಲ್ಲು ಅರ್ಜುನ್ ಜೈಲಿಗೆ ಹೋಗುವಂಥ ಪ್ರಸಂಗ. ಜೈಲಿನಲ್ಲಿ ಈಗಿದ್ದಾರೆ. ಇವತ್ತು ತುರ್ತು ವಿಚಾರಣೆಯನ್ನು ನಡೆಸಿದಂಥ ಕೋರ್ಟ್ ತಕ್ಷಣ ಆದೇಶವನ್ನು ಮಾಡಿದೆ. ವಿಚಾರಣೆಗೊಳಪಡಿಸಿದ ನಂತರದಲ್ಲಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಯಿತು. ಆನಂತರದಲ್ಲಿ ಜಾಮೀನು ವಿಚಾರಣೆಯನ್ನು ಕೈಗೆತ್ತಿಕೊಂಡಂಥ ಕೋರ್ಟ್ ತುರ್ತು ವಿಚಾರಣೆಯನ್ನು ಮಾಡಿತು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಅವರನ್ನು ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ನೀಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರನ್ನು ರಿಲೀಸ್ ಮಾಡಲಾಗುತ್ತೆ ಚಂಚಲಗೂಡ ಜೈಲಿನಿಂದ. ಮಧ್ಯಾಹ್ನ ಅರೆಸ್ಟ್ ಆಗಿರುವಂಥ ಅಲ್ಲು ಅರ್ಜುನ್ ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ ಸಂಜೆಗೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ ಅಲ್ಲು ಅರ್ಜುನ್. ತರಾತುರಿಯಲ್ಲಿ ತುರ್ತು ವಿಚಾರಣೆಯನ್ನು ನಡೆಸಿದಂಥ ಕೋರ್ಟ್ ಮಧ್ಯಂತರ ಜಾಮೀನನ್ನು ಬಿಡುಗಡೆ ಮಾಡಿದೆ. ಮಧ್ಯಾಹ್ನ ಅರೆಸ್ಟ್ ಆಗಿದ್ದರು. ನೋಡಿ, ಇವತ್ತು ಹೇಳಿ ಕೇಳಿ ಸಿನಿಮಾ ಮಂದಿಗೆ ಶುಕ್ರವಾರ ಅಂತ ಹೇಳಿದ್ರೆ ಭಾಳ ದೊಡ್ಡ ಹಬ್ಬ. ಸಿನಿಮಾ ರಿಲೀಸ್ ಆಗುವಂಥ ಹಬ್ಬ. ಶುಕ್ರವಾರವೇ ತಮ್ಮ ಎಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ. ಈ ಶುಕ್ರವಾರ ಇವತ್ತು 2 ಕಡೆ ನೋಡಿ, ಒಂದು ಕಡೆ ಟಾಲಿವುಡ್ನಲ್ಲಿ ಏನಾಗಿದೆ, ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಏನಾಗಿದೆ ಅಂತ. ಹಾಗೆ ನೋಡಿದ್ರೆ ದರ್ಶನ್ಗೆ ಇವತ್ತು ಶುಭ ಶುಕ್ರವಾರ, ಆದರೆ ಅಲ್ಲು ಅರ್ಜುನ್ಗೆ ಒಂದು ಬ್ಯಾಡ್ ಫ್ರೈಡೆ. ಹಾಗಾದರೆ ಅಲ್ಲು ಅರ್ಜುನ್ ದಿನಚರಿ ಹೇಗಿತ್ತು ಅನ್ನೋದನ್ನು ನೋಡಬೇಕಾಗತ್ತೆ. ಪುಷ್ಪ 2 ಸೆಲೆಬ್ರೇಷನ್ ಮೂಡ್ನಲ್ಲಿದ್ದರು ಅಲ್ಲು ಅರ್ಜುನ್. ಇನ್ನೂ ಕೂಡ ಬೆಡ್ರೂಮ್ನಲ್ಲೇ ಇದ್ದ ಸ್ಟೈಲಿಶ್ ಸ್ಟಾರ್ ಮಧ್ಯಾಹ್ನ 12 ಗಂಟೆಗೆ ಸುಮಾರಿಗೆ ಜುಬಿಲಿ ಹಿಲ್ಸ್ ನಿವಾಸಕ್ಕೆ
ಪೊಲೀಸರು ಎಂಟ್ರಿ ಕೊಟ್ಟರು. ಮಧ್ಯಾಹ್ನ 12:10 ಗಂಟೆಗೆ ಬೆಡ್ರೂಮ್ಗೆ ಬರ್ತೀರಾ ಅಂತ ತರಾಟೆಗೆ ತೆಗೆದುಕೊಂಡ್ರು. ಪೊಲೀಸರು ಬೆಡ್ರೂಮ್ಗೆ ನುಗ್ಗಿದ ಕಾರಣಕ್ಕಾಗಿ ಬೆಡ್ರೂಮ್ಗೆ ಯಾಕೆ ಬಂದ್ರಿ ಅಂತ. ಮಧ್ಯಾಹ್ನ 12:15ಕ್ಕೆ ಬೆಡ್ರೂಮ್ನಿಂದಲೇ ಅಲ್ಲು ಅರ್ಜುನ್ ಬಂಧನ ಆಯಿತು. ಬಟ್ಟೆ ಬದಲಾಯಿಸಲು ಬಿಡದೆ ಉಟ್ಟ ಬಟ್ಟೆಯಲ್ಲಿಯೇ ಅಲ್ಲು ಅರ್ಜುನ್ ಅವರನ್ನು ಕರೆದುಕೊಂಡು ಬರಲಾಯಿತು. 12:20ಕ್ಕೆ ಜುಬಿಲಿ ಹಿಲ್ಸ್ ಮನೆಯಿಂದ ಪೊಲೀಸ್ ಠಾಣೆಯತ್ತ ಪುಷ್ಪರಾಜ್ ಅವರನ್ನು ಕರೆದುಕೊಂಡು ಬರಲಾಯಿತು. ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಗೆ ಅಲ್ಲು ಅರ್ಜುನ್ ಕರೆತರಲಾಯಿತು. ಅಲ್ಲು ಅರ್ಜುನ್ ಬಂಧನವಾಗ್ತಾ ಇದ್ದಂತೆ ಠಾಣೆಗೆ ಓಡೋಡಿ ಬಂದರು ಅವರ ತಂದೆ ಅಲ್ಲು ಅರವಿಂದ್. ಅಲ್ಲದೆ ಅಲ್ಲು ಅರ್ಜುನ್ನ ನಿವಾಸಕ್ಕೆ ಮೆಗಾಸ್ಟಾರ್ ಚಿರಂಜೀವಿ ಕೂಡ ಬಂದರು. ಬಂಧನದ ಬಳಿಕ ಹೈದರಾಬಾದ್ ಗಾಂಧಿ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಯಿತು. ವೈದ್ಯಕೀಯ ತಪಾಸಣೆಯ ಬಳಿಕ ನಾಂಪಲ್ಲಿ ಕೋರ್ಟ್ಗೆ ಅಲ್ಲು ಅರ್ಜುನನ್ನು ಹಾಜರುಪಡಿಸಲಾಯಿತು. ಇದೇ ವೇಳೆ ಅಲ್ಲು ಅರ್ಜುನ್ ಪರ ವಕೀಲರಿಂದ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಯಿತು. ನಾಂಪಲ್ಲಿ ಕೋರ್ಟ್ ಹಾಗೂ ತೆಲಂಗಾಣ ಹೈಕೋರ್ಟ್ನಲ್ಲಿ ಏಕಕಾಲದಲ್ಲಿ ವಿಚಾರಣೆ ಆಯಿತು. ಇದು ತುರ್ತು ವಿಚಾರಣೆ ನಡೆಸಬೇಕು ಅಂತ ಹೇಳಿ ತೆಲಂಗಾಣ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡ್ರು. ಅದರೊಳಗೆ ನಾಂಪಲ್ಲಿ ಕೋರ್ಟ್ನಿಂದ ನಟನಿಗೆ ನ್ಯಾಯಾಂಗ ಬಂಧನ ಆದೇಶ ಹೊರಡಿಸಲಾಯಿತು. ಸಂಜೆ 5 ಗಂಟೆಗೆ ನಾಂಪಲ್ಲಿ ಕೋರ್ಟ್ನಿಂದ ನ್ಯಾಯಾಂಗ ಬಂಧನ ಆದೇಶ. 5:30ಕ್ಕೆ ಚಂಚಲಗೂಡ ಜೈಲಿಗೆ ಅಲ್ಲಿಂದ ಶಿಫ್ಟ್ ಮಾಡಲಾಯಿತು. ಜೈಲು ತಲುಪ್ತಾ ಇದ್ದಂತೆ ತೆಲಂಗಾಣ ಹೈಕೋರ್ಟ್ನಿಂದಲೂ ಕೂಡ ಆದೇಶವನ್ನು ಮಾಡಲಾಯಿತು. ಸಂಜೆ 5:40 ತೆಲಂಗಾಣ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಆದೇಶ. ಅಲ್ಲಿಗೆ ಬಿಗ್ ರಿಲೀಫ್ ಅಲ್ಲು ಅರ್ಜುನ್ಗೆ. ಸಂಜೆ 5:45ಕ್ಕೆ ಚಂಚಲಗೂಡ ಜೈಲಿಗೆ ಅಲ್ಲು ಅರ್ಜುನ್ ಶಿಫ್ಟ್ ಮಾಡಿದರು. ಸಂಜೆ 6:50ಕ್ಕೆ ಇನ್ನೇನು 18 ನಿಮಿಷದ ಹಿಂದೆ ಜೈಲಿಗೆ ಕೋರ್ಟ್ನ ಆದೇಶದ ಪ್ರತಿ ಲಭ್ಯವಾಗಿದೆ. ಈಗ 7:15ಕ್ಕೆ ಆಲ್ಮೋಸ್ಟ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲು ಅರ್ಜುನ್ ರಿಲೀಸ್ ಆಗ್ತಾರೆ. ಆ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ರೆ ನೀವು ಮಧ್ಯಾಹ್ನದಿಂದ ಇಲ್ಲಿವರೆಗೂ ಕೂಡ ಇದೊಂದು ರೋಚಕವಾದ ಸಿನಿಮಾದ ರೀತಿಯಲ್ಲೇ ಟಕ 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 ಅಂತ ಸಾಗುತ್ತೆ. 12 ಗಂಟೆಯಿಂದ ಇಲ್ಲಿವರೆಗೂ ಕೂಡ ರೋಚಕ ತಿರುವುಗಳನ್ನು ಈ ಬಂಧನ ಕಾಣಿಸ್ತಾ ಹೋಗುತ್ತೆ. ದೇಶದ ವ್ಯಾಪ್ತಿಯಲ್ಲಿ ಪುಷ್ಪ ಸಿನಿಮಾದ ಮೂಲಕ ಹೆಸರು ಮಾಡಿದಂಥ ಅಲ್ಲು ಅರ್ಜುನ್ ಅಭಿಮಾನಿಯೊಬ್ಬರ ಸಾವಿನ ಕಾರಣಕ್ಕಾಗಿ ಜೈಲಿನ ಒಳಗೆ ಸೇರಿಕೊಂಡಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ರಿಲೀಸ್ ಆಗ್ತಾರೆ.